ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಡೇ 3 ವ್ಲಾಗ್ ಆಫ್ ಲೇಟ್ ಬ್ಲೂಮರ್ ಡೈರೀಸ್. ನಿನ್ನೆ ಕಥೆಯಿಂದ ಕಂಟಿನ್ಯೂ ಮಾಡೋಣ. ಈ 2 ಲಕ್ಷ ನಾನು ಎಲ್ಲ ಹಾಕಿದೆ ಅಂದರೆ ಒಂದು ಡಿಜಿಕುಲ್ ಅನ್ನೋ ಇನ್ಸ್ಟಿಟ್ಯೂಟಲ್ಲಿ ನಾನು ಇನ್ಸ್ಟಿಟ್ಯೂಟ್ ಅಂದರೆ ಆನ್ಲೈನ್ ಕೋರ್ಸ್ ಕೊಡ್ತಾರಲ್ಲ ಆ ಥರ, ಅಲ್ಲಿ ನಾನು ಒಂದು ಪೇ ಆಫ್ ದ ಪ್ಲೇಸ್ಮೆಂಟ್ ಅಲ್ವಾ ಅಂದ್ಕೊಂಡು ಜಾಯ್ನ್ ಆದೆ. ಅದೇ ಮೋಸ ಆಗಲ್ಲ ಅಂತ ಆಯಿತು. ಮುಂಚೆ ಸೇರಿದ್ದು ಒಂದು 50 ಜನ. ಅದಾದಮೇಲೆ ಫ್ರಂಟ್ ಎಂಡ್ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದು ಒಂದು 10-12 ಜನ ಇರಬೇಕು. ಅದಾದಮೇಲೆ ಬ್ಯಾಕ್ ಎಂಡ್ ಕೋರ್ಸಿಗೆ ಬಂದಿದ್ದು 3 ಜನ. ಅದರಲ್ಲಿ ನಮ್ಮ 3 ಜನಕ್ಕೂ ಕೆಲಸ ಸಿಕ್ತು. ಅದು ರಿಮೋಟ್ ಜಾಬ್ ಆಗಿತ್ತು ನನಗೆ. ಇನ್ನು ಇಬ್ಬರಿಗೆ ಯಾವುದೋ ಇನ್ನೊಂದು ಕೋಚಿಂಗ್ ಇದರಲ್ಲಿಂದ ಅದೇ ಕಂಪ್ನಿಲೇ ಒಂದು ಕೆಲಸ ಸಿಕ್ತು. ಆ್ಯಂಡ್ ರಿಮೋಟ್ ಜಾಬ್ ಆಗಿದ್ದರಿಂದ ನನಗೂ ವರ್ಕೌಟ್ ಆಯಿತು. ಬಟ್ ತೊಗೊಂಡಿದ್ದು ಒಂದು 7-8 ತಿಂಗಳಿಗೇ ನನಗೆ ಜಾಬಿಂದ ತೆಗೆದಾಕ್ತಾರೆ, ರಿಕ್ವೈರ್ಮೆಂಟ್ ಮುಗೀತು, ದುಡ್ಡಿಲ್ಲ ಅದಿಲ್ಲ ಅಂದ್ಕೊಂಡು. ಅವಾಗ ಏನಾಗ್ಬಿಡ್ತು ಅಂದರೆ, ಈ 2 ಲಕ್ಷ ಲೋನ್ ಅವ್ರು ತೊಗೊಂಡಿದ್ರು. ಆ ಲೋನು 7 ತಿಂಗಳಿಗೆ ಮುಗೀತು. ನನ್ನ ಹತ್ರ ಇನ್ಕಮ್ ಎಲ್ಲ ಲೋನ್ ಕಟ್ಟಬೇಕು. ಸೊ ಇದೊಂದು ಟ್ರ್ಯಾಪ್ ಆಗಿತ್ತು. ಅಷ್ಟರಲ್ಲಿ ಆ ಡಿಜಿಕಲ್ ಇನ್ಸ್ಟಿಟ್ಯೂಟ್ ಏನಿದೆ ಅದ್ರ ಮೇಲೆ ಏನೇನೋ ಸುಮಾರು ಕಂಪ್ಲೇಂಟ್ಸ್ಗಳಾಗಿ ಇದನ್ನೇ ಮುಚ್ಚೋಗ್ಬಿಡ್ತು. ಅವರು ನನಗೆ ಅಗ್ರಿಮೆಂಟಲ್ಲಿ 2 ಇಯರ್ಸ್ ತನಕ ಜಾಬ್ ಒಂದು ಹೇಳಿದ್ರು 2 ಇಯರ್ಸ್ ತನಕ ಜಾಬ್ ಸಪೋರ್ಟ್ ಮಾಡ್ತೀವಿ. ಒಂದು ವೇಳೆ ಕಿತ್ತಾಕಿದ್ರು ಯಾವುದಾದ್ರೂ ಕಂಪ್ನಿಯಿಂದ, ಆವಾಗ ಲೋನ್ನ ಪಾಸ್ ಮಾಡಿಸಿ ಇನ್ನೊಂದು ಕೆಲಸ ಸಿಗೋವರೆಗೂ ನಾವು ಏನಂತಾರೆ ಏನು ಲೋನ್ ಕಟ್ಟೋ ಅವಶ್ಯಕತೆ ಇಲ್ಲ, EMI ಕಟ್ಟೋ ಅವಶ್ಯಕತೆ ಇರಲಿಲ್ಲ. ವಿ ವಿಲ್ ಸಪೋರ್ಟ್ ಯು 2 ಇಯರ್ಸ್ ಅಂತ ಪ್ರಾಮಿಸ್ ಮಾಡಿದ್ರು. ಅವರೇ ಮುಚ್ಕೊಂಡು ಹೋದರು. ಇನ್ನೇನು ಅವ್ರು ಸಪೋರ್ಟ್ ಮಾಡ್ತಾರೆ ಹೇಳಿ. ಸೊ ಇದು ಕತೆ. ನಾನು ಮಾಡ್ದಂಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ನಮಗೆ ಅಷ್ಟರಲ್ಲಿ ದುಡ್ಡು ವೇಸ್ಟ್ ಆಯಿತು. ಯಾವುದಾದ್ರೂ ಕಮ್ಮಿ ಕೋರ್ಸೇ ಮಾಡಿ ಅವ್ರು ನಿಮಗೆ ಜಾಬ್ ತೊಗೊಳೋಕ್ಕೆ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಇಂಟರ್ವ್ಯೂಸ್ನ ಕೊಡ್ತಾರೆ. ಯಾರೂ ಏನು ಜಾಬ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಇಂಟರ್ವ್ಯೂಸ್ನ ಅಟ್ಲೀಸ್ಟ್ ಕೊಡ್ತಾರೆ ಅಂದರೆ ಅಂತ ಒಂದು 20-30 ಸಾವಿರಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿದೆ. ಕೋರ್ಸಸ್ ಮಾಡಿಕೊಂಡು ಆರಾಮಾಗಿ ಇಂಟರ್ವ್ಯೂಸ್ ಅಟೆಂಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಪ್ರಿಪೇರ್ ಆಗಿ ಟೈಮ್ ತೊಗೊಳುತ್ತೆ. ಇಟ್ ಮೇ ಟೇಕ್ 3 to 6 months or 1 year ಆಗ್ಬೋದು. ನೀವು ಇವತ್ತು ವಿಡಿಯೋ ಸ್ವಲ್ಪ ದೊಡ್ಡದಾಗಿ ಹೋಗ್ಬಿಡ್ತು. ಸಿಗ್ತಿರಲ್ಲ, ಮಾತಾಡೋಣ. ಬಾಯ್.